ಮೂಲರಾಮ ನಿಮಗೆಲ್ಲ ಸನ್ಮಂಗಲವನ್ನುಂಟು ಮಾಡಲಿ. ಈ ಊರು ಸುಭಿಕ್ಷವಾಗಿರಲಿ. ನಮ್ಮ ಯಾತ್ರೆ ಮುಂದುವರಿಯಬೇಕು. ತಮ್ಮೆಲ್ಲರ ಒತ್ತಾಸೆಯಂತೆ ನಾವು ಒಂದು ರಾತ್ರಿ ತಮ್ಮ ಊರಲ್ಲಿ ತಂಗಿದ್ವಿ. ತಮ್ಮ ಉಪಚಾರವನ್ನು ನಾವು ಸ್ವೀಕರಿಸಿದ್ವಿ. ಎಲ್ಲವೂ ಶ್ರೀಹರಿಯ ಅನುಗ್ರಹ. ನಿಜಕ್ಕೂ ನಾವು ಸಂತುಷ್ಟರಾಗಿದ್ದೇವೆ. ತಮ್ಮೆಲ್ಲರನ್ನೂ ಮೂಲರಾಮ ಆಶೀರ್ವದಿಸಲಿ. ಗುರುಗಳೇ, ತಾವು ನಮ್ಮಲ್ಲಿ ಒಂದು ದಿನ ಇದ್ದಿದ್ದೇ ತಿಳಿಯಲಿಲ್ಲ. 10 ಹಲವು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಸುಂದರವಾದ ಪ್ರವಚನವನ್ನು ಕೊಟ್ರಿ. ಈ ಮಂದಮತಿಗಳನ್ನು ಉದ್ಧಾರ ಮಾಡಿದ್ರಿ ಗುರುಗಳೇ. ನಿಮಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕಡಿಮೆನೆ. ಶ್ರೀ ವೇದಾಂತ ಸಾಮ್ರಾಜ್ಯದ ಅಧಿಪತಿಯಾಗಿ ಇದು ನನ್ನ ಅಳಿಲು ಸೇವೆಯಷ್ಟೇ. ಗುರುಗಳ ಆಜ್ಞೆಯನ್ನು ನಾವು ಶಿರಸಾವಹಿಸುತ್ತಿದ್ದೇವೆ ಅಷ್ಟೇ. ಇಲ್ಲಿ ನನಗಷ್ಟೇ ಸಲ್ಲುವಂಥದ್ದೇನೂ ಇಲ್ಲ. ಎಲ್ಲವೂ ಆ ಪರಮಾತ್ಮನಿಗೆ ಸಲ್ಲಬೇಕು. ನಾವೇನಿದ್ದರೂ ನೆಪ ಮಾತ್ರ. ಗುರುಗಳೇ, ತಾವು ಈ ಹಳ್ಳಿಗೆ ಬಂದು ನನ್ನನ್ನು ಉದ್ಧಾರ ಮಾಡಿದ್ರಿ. ನನ್ನಲ್ಲಿರೋ ದುಷ್ಟ ಬುದ್ಧಿನ ಹೋಗ್ಲಾಡಿಸಿ ಸಕಲ ಪ್ರಾಣಿಗಳಲ್ಲೂ ಒಳಿತನ ನೋಡುವಂತಹ ಬುದ್ಧಿಯನ್ನು ಕಲಿಸ್ಕೊಟ್ರಿ. ನಿಮಗೆ ನಾನು ಆಜನ್ಮ ಋಣಿಯಾಗಿರ್ತೀನಿ ಗುರುಗಳೇ. ನಾರಾಯಣ. ಗುರುಗಳೇ, ನಾವೆಲ್ಲರೂ ನಮ್ಮದೇ ಕರ್ಮಠ ಮನಸ್ಥಿತಿಯಲ್ಲಿ ಇದ್ದವರು. ಆದರೆ ತಾವು ದಯಮಾಡಿಸಿ ನಮ್ಮಲ್ಲಿ ಅರಿವು ಮೂಡಿಸಿದ್ದೀರಿ. ನಿಮ್ಮ ಮಹಿಮೆ ದೊಡ್ಡದು. ಅಷ್ಟೇ ಅಲ್ಲ ಗುರುಗಳೇ, ಮಧ್ವಾಚಾರ್ಯರ ಬಗ್ಗೆ ತಾವು ಎಷ್ಟೆಲ್ಲ ಗುಣಗಾನ ಮಾಡಿದಿರಿ. ದ್ವೈತ ಸಿದ್ಧಾಂತದ ಮಹತ್ವವನ್ನು ನಮಗೆ ಅರ್ಥ ಮಾಡಿಸಿದಿರಿ. ತಮ್ಮ ಪ್ರವಚನದಿಂದ ನಾವು ಪಾವನರಾಗಿದ್ದೇವೆ. ತಮ್ಮ ಪಾದಸ್ಪರ್ಶದಿಂದ ಈ ನೆಲ ಪಾವನವಾಗಿದೆ. ನಮ್ಮೆಲ್ಲರ ಬದುಕು ಹಸನಾಗಿದೆ. ಧನ್ಯೋಸ್ಮಿ ಗುರುಗಳೇ, ಧನ್ಯೋಸ್ಮಿ. ನಾನು ಮಾಡಿದ್ದೇನೂ ಇಲ್ಲ. ಎಲ್ಲ ಶ್ರೀಹರಿಯ ಚಿತ್ತ. ಅವನ ಪ್ರೇರಣೆ ಇಲ್ಲದೆ ಯಾವ ಚರಾಚರ ವಸ್ತುಗಳು ಚಲಿಸಲಾರವು. ಶ್ರೀ ಗುರುಗಳು ನಿಮ್ಮನ್ನು ಆಶೀರ್ವದಿಸಲಿ. ತಾವುಗಳು ಅನುಮತಿ ಕೊಟ್ಟರೆ ನಾವು ನಮ್ಮ ಯಾತ್ರೆಯನ್ನು ಮುಂದುವರಿಸುತ್ತೇವೆ. ಭಾರವಾದ ಮನಸ್ಸಿನಿಂದ ತಮ್ಮನ್ನು ಬೀಳ್ಕೊಡುತ್ತಿದ್ದೇವೆ ಗುರುಗಳೇ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. ರಾಘವೇಂದ್ರ ತೀರ್ಥರಿಗೆ. ಗುರುಗಳೇ, ಕ್ಷಮಿಸಿ. ಹೇಳಿ, ಏನು ಸಮಾಚಾರ? ಕಿರಿಯ ಗುರುಗಳು ಸಂಚಾರದಿಂದ ಹಿಂದಿರುಗುತ್ತಿದ್ದಾರೆ ಅಂತ ಸುದ್ದಿ ಬಂದಿದೆ. ಹೌದೇ? ಬಹಳ ಸಂತೋಷ. ಈಗಾಗಲೇ ಗ್ರಾಮ ಪ್ರವೇಶ ಮಾಡಿದ್ದಾರಂತೆ. ನಡೆ, ನಾವೇ ಅವರನ್ನು ಸ್ವಾಗತ ಮಾಡೋಣ. ಶ್ರೀಹರಿ. ನಾವೇ ತಮ್ಮ ಹತ್ರ ಬರ್ತಾ ಇದ್ವಿ. ತಾವು ಬಂದು ನಮಗಾಗಿ ಕಾಯೋದು ಅಂದರೆ ಮಗ ತಂದೆಯನ್ನು ಮೀರಿಸಿದ್ರೆ ತಂದೆಗೆ ಅಲ್ವೇ ಹೆಮ್ಮೆ. ಹಾಗೆ ಶಿಷ್ಯ ಗುರುವನ್ನು ಮೀರಿಸಿದ್ರೆ ಗುರುವಿಗೆ ತಾನೇ ಹೆಮ್ಮೆ. ನಿಮ್ಮ ಯಾತ್ರೆಯ ವಿಸ್ಮಯಗಳನ್ನು ಕಂಡು ರೋಮಾಂಚನಗೊಂಡಿದ್ದೇವೆ ರಾಘವೇಂದ್ರರೇ. ನೀವು ಸಾಮಾನ್ಯರಲ್ಲ ಎಂದು ನಮ್ಮ ಗುರುಗಳು ಅಂದೇ ಹೇಳಿದ್ದರು. ಅದನ್ನು ನಾವಿಂದು ಕಣ್ಣಾರೆ ಕಾಣುತ್ತಿದ್ದೇವೆ. ನಮ್ಮ ಸಂಚಾರದ ಸಫಲತೆ ಏನಿದೆಯೋ ಅದು ಶ್ರೀ ಗುರುಗಳ ಕರುಣೆಯ ಭಿಕ್ಷೆ. ನಿಮ್ಮ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ. ದೊಡ್ಡವರ ದೊಡ್ಡತನಗಳು ಗೋಚರವಾಗುವುದು ಅವರ ನಡವಳಿಕೆಯಿಂದ ಎಂಬುದಕ್ಕೆ ನೀವೇ ಸಾಕ್ಷಿ. ಓ, ಶ್ಯಾಮಭಟ್ಟರು, ಆರೋಗ್ಯ ಹೇಗಿದೆ? ಹಿರಿಯ ಗುರುಗಳ ಕೃಪೆ, ತಮ್ಮ ದಯೆ, ಕ್ಷೇಮವಾಗಿ ಇದ್ದೇನೆ ಗುರುಗಳೇ. ಎಷ್ಟೇ ಆಗಲಿ, ನೀವು ಶ್ರೀಹರಿಯ ಪರಮ ಭಕ್ತರು. ಹರಿ ನಂಬಿದವರನ್ನು ಎಂದೂ ಕೈ ಬಿಡೋದಿಲ್ಲ. ಹಾಗೆ ಬನ್ನಿ, ವಿಶ್ರಾಂತಿ ತೆಗೆದುಕೊಳ್ಳಿ.
ನಿಮ್ಮ ಪವಾಡಗಳನ್ನು ಕಂಡು ನಮಗೆ ಬಹಳ ಆಶ್ಚರ್ಯವಾಗಿದೆ ರಾಘವೇಂದ್ರರೇ. ಗುರುಗಳೇ, ಎಲ್ಲೋ ನಡೆದ ವಿಸ್ಮಯಗಳನ್ನು, ಭಗವಂತನ ಅನುಗ್ರಹವನ್ನು ತಾವು ಇಲ್ಲೇ ಕೂತು ತಮ್ಮ ದಿವ್ಯದೃಷ್ಟಿಯಿಂದ ಕಾಣ್ತೀರಿ. ಅದರ ಮುಂದೆ ನಮ್ಮದೆಂಥ ಪವಾಡ ಗುರುಗಳೇ. ಆಹಾ, ತುಂಬಿದ ಕೊಡ ತುಳುಕುವುದಿಲ್ಲ. ಸತ್ತ ಮಗುವನ್ನು ಬದುಕಿಸುವುದೆಂದರೆ ಸಾಮಾನ್ಯದ ಮಾತೆ. ನಮಗಂತೂ ಶಿವ ಮತ್ತು ಮಾರ್ಕಂಡೇಯನೇ ನೆನಪಾದರು. ದೊಡ್ಡ ಮಾತು ಗುರುಗಳೇ. ಮನೋಭಿಮಾನಿ ದೇವತೆಯಾದ ರುದ್ರದೇವರಲ್ಲಿ ನಾವೆಲ್ಲಿ? ಮಾರ್ಕಂಡೇಯರ ಆಯುಷ್ಯ 16 ವರ್ಷ ಅಂತ ಬ್ರಹ್ಮಲಿಖಿತವಾಗಿತ್ತು. ಆದರೆ ರುದ್ರದೇವರು ತಮ್ಮ ಭಕ್ತನನ್ನು ಕಾಪಾಡುವ ಸಲುವಾಗಿ ವಿಧಿ ಲಿಖಿತವನ್ನೇ ಬದಲಾಯಿಸಿ ಮಾರ್ಕಂಡೇಯರನ್ನು ದೀರ್ಘಾಯುಷಿಯನ್ನಾಗಿ ಮಾಡಿದರು. ಆದರೆ ನಾವು ಆಯುಷ್ಯ ಮುಗಿಯದ ಮಗುವನ್ನು ಮಂತ್ರಶಕ್ತಿಯಿಂದ ಎಚ್ಚರಿಸಿದೆವಷ್ಟೇ. ಹಾಂ, ಸರಿ. ಹಾಗೆ ಗೋಮಾತೆ ಹಾಲು ಹರಿಸಿದ್ದರ ಬಗ್ಗೆ ಏನು ಹೇಳುವಿರಿ? ಅದೇನು ಅಜ್ಞಾತವು ಅಥವಾ ತಮಗೆ ತಿಳಿಯದ ವಿದ್ಯೆಯೇ ಹೇಳಿ? ಮನಸ್ಸಿನ ಶಕ್ತಿ ಎಷ್ಟು ಪ್ರಬಲವಾಗಿದ್ದು ಎಂಬುದು ಮನಃಶಾಸ್ತ್ರ ಬಲ್ಲವರಿಗೆಲ್ಲ ಗೊತ್ತಿರುತ್ತದೆ. ದೃಢವಾದ ಮನಸ್ಸಿಂದ ಏನನ್ನು ಬೇಕಾದರೂ ಸಾಧಿಸಬಹುದು. ಆ ವೃದ್ಧ ದಂಪತಿಗಳು ಬಡ ತಾಯಿಯ ಕಂಬನಿಗೆ ಮಿಡಿಯದೇ ಇದ್ದಾಗ ಸಹಜವಾಗಿ ತಾಯಿ ಕರುಳಿನ ಗೋಮಾತೆಗೆ ಕೋಪ ಬಂದಿದೆ. ಆಕೆ ಹಾಲನ್ನು ತಡೆಹಿಡಿದಿದ್ದಾಳೆ. ನಾವು ಆಕೆಯ ಮನಸ್ಸನ್ನು ಅರಿತು ಆದ ತಪ್ಪನ್ನು ಮನ್ನಿಸು ಎಂದು ಬೇಡಿಕೊಂಡಾಗ ಮಾತೆಯ ಮನಸ್ಸು ಕರಗಿ ಹಾಲು ಸುರಿಸಿದ್ದಾಳೆ. ಇದು ಸರಳ ಶಾಸ್ತ್ರವೇ ಹೊರತು ಅದ್ಭುತ ಚಮತ್ಕಾರವೇನಲ್ಲ. ರಾಘವೇಂದ್ರರೇ, ನೀವು ಮೆಚ್ಚುಗೆಯಾಗುವುದೇ ಇಂಥ ಚಿಕಿತ್ಸಕ ನೋಟದಿಂದ. ನಿಮ್ಮ ಆಳವಾದ ಅಧ್ಯಯನ, ಜ್ಞಾನ, ದೃಢಚಿತ್ತ ಮತ್ತು ಸರಳತೆಗೆ ಪ್ರಕೃತಿಯೂ ಆಶೀರ್ವದಿಸುತ್ತದೆ. ಗುರುಗಳೇ, ಪ್ರಕೃತಿ ಸದಾ ಸಮಾಜಮುಖಿಯಾಗಿಯೇ ಇರುತ್ತದೆ. ನಾವು ಅದನ್ನು ಹೇಗೆ ಸ್ವೀಕರಿಸುತ್ತೇವೆ ಎಂಬುದು ಮುಖ್ಯವಷ್ಟೇ. ಧನಾತ್ಮಕವಾಗಿ ಸ್ಪಂದಿಸಿದರೆ ಅದರಿಂದ ಎಲ್ಲ ಒಳ್ಳೆಯದೇ ಆಗುತ್ತದೆ. ಋಣಾತ್ಮಕವಾಗಿ ಸ್ಪಂದಿಸಿದರೆ ಅದು ಕೆಡಕೆ ಆಗುತ್ತದೆ. ಈ ವಿಶ್ವದ ಅನಂತ ಶಕ್ತಿಯನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ ಎಂಬುದರ ಮೇಲೆ ಒಳಿತು ಕೆಡಕುಗಳು ನಿಂತಿರುತ್ತವೆ. ಜನರ ದೃಷ್ಟಿಯಲ್ಲಿ ಪವಾಡ ಎನಿಸಿರುವುದನ್ನು ನೀವು ಎಷ್ಟು ಸರಳವಾಗಿ ಮನೋವಿದ್ಯೆಯೊಂದಿಗೆ ತುಲನೆ ಮಾಡಿದಿರಿ. ನೀವು ಕರುಣೆಯ ನಿಧಿಯಷ್ಟೇ ಅಲ್ಲ, ಜ್ಞಾನನಿಧಿಯೂ ಹೌದು. ಪರಿಮಳಾಚಾರ್ಯರು ಎಂಬ ಬಿರುದಿಗೆ ತಕ್ಕವರು. ಎಲ್ಲ ಶ್ರೀ ಗುರುಗಳ ಅನುಗ್ರಹವಷ್ಟೇ. ನೀವಿಲ್ಲದೆ ನಾವೇನೂ ಇಲ್ಲ. ಶ್ರೀ ಹೆಲ್ಪ್.